ಪ್ರವೀಣಾ ಫರ್ನಾಂಡಿಸ್. ಇವತ್ತು ನಾವು ಒಂದು ಲಾಂಗ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೇವೆ. ಜೋಗ್ ಫಾಲ್ಸಿಗೆ ಹೋಗ್ತಾ ಇದ್ದೇವೆ ಫ್ಯಾಮಿಲಿ ಸಮೇತವಾಗಿ. ನಾವೀಗ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ. ಒಂದು ಸಣ್ಣ ಪ್ರಾರ್ಥನೆ ಎಲ್ಲ ಮಾಡಿ ನಮ್ಮ ಈಗ ಜರ್ನಿ ಈಗ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಬೆಳಿಗ್ಗೆದು 7:30 ಗಂಟೆ. ಮಳೆ ಬರ್ತಾ ಇದೆ. ನೋಡಿ ರೋಡ್ ನಿಮಗೆ ಕಾಣ್ಬೋದು. ಎಲ್ಲರೂ ರೈನ್ ಕೋಟ್ ಹಾಕಿ ಡ್ರೈವ್ ಮಾಡ್ತಾ ಇದ್ದಾರೆ. ನೋಡಿ ನಾವು ಹೋಗ್ತಾ ಇರುವಾಗ ಇವತ್ತು ಗಣೇಶ ಚತುರ್ಥಿ ಆದ್ದರಿಂದ ಗಣಪತಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾವು ರೋಡಲ್ಲಿ 2-3 ಗಣಪತಿ ತಗೊಂಡು ಹೋಗೋದನ್ನು ನೋಡಿದೆವು. ಬೆಳಿಗ್ಗೆ ಟೈಮ್ ಆದ್ದರಿಂದ ನೋಡಿ ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ. ಅವರ ಮನೆಯಲ್ಲಿ ದೇವಸ್ಥಾನದಲ್ಲೆಲ್ಲ ಗಣಪತಿ ಇಡ್ಲಿಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಇವತ್ತು ಮರವಂತೆ ಬಡ್ಕಲ ಸಿದ್ದಾಪುರ ರೋಡಿಂದ ಜೋಗ್ ಫಾಲ್ಸಿಗೆ ಹೋಗ್ತಾ ಇದ್ದೇವೆ. ನಾವೀಗ ಮರವಂತೆ ರೀಚ್ ಆಗಿದ್ದೇವೆ. ನೋಡಿ ಮರವಂತೆ ಬೀಚ್ ನಿಮಗೆ ಕಾಣ್ಬೋದು. ಒಳ್ಳೆ ಫುಲ್ ನೀರಿದೆ. ಮಳೆಗಾಲ ಅದರಿಂದ ಫುಲ್ ನೀರಿದೆ. ಅಲೆಗಳು ಕೂಡ ತುಂಬ ಇವೆ ನೋಡಿ. ನಾನು ಮರವಂತೆ ಬೀಚ್ ಫಸ್ಟ್ ಟೈಮ್ ಕರೆಕ್ಟಾಗಿ ನೋಡೋದು. ನೋಡಿ ಮರವಂತೆ ಬೀಚ್ ಈ ಸೈಡಲ್ಲಿ ಬೀಚ್ ಇದೆ, ಈ ಸೈಡಲ್ಲಿ ನದಿ ಇದೆ. ರೋಡ್ ಮಾತ್ರ ಮಿಡ್ಲಲ್ಲಿದೆ. ರೋಡ್ ಮಿಡ್ಲಲ್ಲಿದ್ದು ಆಚೆ ಸೈಡ್ ನದಿ, ಈಚೆ ಸೈಡ್ ಬೀಚ್ ಇದೆ. ತುಂಬ ನೋಡಲಿಕ್ಕೆ ತುಂಬ ಸುಂದರವಾದ ಒಂದು ಬೀಚ್. ಯಾಕೆಂದರೆ ನಮಗೆ ರೋಡಲ್ಲೇ ನಿಂತು ನೋಡ್ಬೋದು. ನೀರಿಗೆ ಇಳಿಲಿಕ್ಕೆ ಈಗ ಮಳೆಗಾಲ ಆದ್ದರಿಂದ ನೀರಿಗೆ ಇಳಿಲಿಕ್ಕೆ ಬಿಡೋದಿಲ್ಲ. ತುಂಬ ಖುಷಿಯಾಯಿತು ನೋಡಿ. ಯಾಕೆಂತೇಳಿ ನಾನು ಮರವಂತೆ ಬೀಚಿಗೆ ಹೋಗಬೇಕು ಅಂತೇಳಿ ತುಂಬ ಕಾಯ್ತಾ ಇದ್ದೆ. ಎನಿವೆ ಮರವಂತೆ ಬೀಚನ್ನು ಕೂಡ ನೋಡಿ ಬಂದೆವು. ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಯಾಕೆಂತೇಳಿದರೆ ಮಳೆ ಬರ್ತಾ ಇತ್ತು. ಅದರಿಂದ ಜಸ್ಟ್ ಹೋಗುವ ದಾರಿಯಲ್ಲೇ ಬೀಚನ್ನು ನೋಡಿ ಹೋದೆವು. ರಿಟರ್ನ್ ಬರೋ ಕೂಡ ಜೋರು ಮಳೆ ಇತ್ತು. ಈಗ ರಸ್ತೆಯ ಬಗ್ಗೆ ಮಾತಾಡುವಾಗ ಹೆಚ್ಚಾಗಿ ಚರ್ಚೆ ಆಗುವ ವಿಷಯ ಅಂತ ಹೇಳಿದರೆ ನಾಯಿ, ರಸ್ತೆಯಲ್ಲಿರುವ ನಾಯಿಗಳು. ನಮ್ಮ ರಸ್ತೆಯಲ್ಲಿ ನಾಯಿಗಳಿದ್ದರೆ ಅದೇ ರೀತಿ ಈಗ ನಾವು ಇವತ್ತು ಹೋಗುವಾಗ ದಾರಿಯಲ್ಲಿ ಫುಲ್ಲು ದನ, ತುಂಬ ದನಗಳು ರೋಡಿಗೆ ಅಡ್ಡವಾಗಿ ಬರ್ತಿದ್ದವು. ಗಾಡಿ ಹೋಗುವಾಗ ನಮಗೆ ಗಾಡಿ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ರಸ್ತೆಯಲ್ಲಿ ಫುಲ್ ಸ್ಪ್ರೆಡ್ ಆಗಿದೆ. ಈ ನಾವು ಹೋದ ನಿನ್ನೆ ರಸ್ತೆಯಲ್ಲಿ ನಾವು ಬ್ರಹ್ಮಾವರದಿಂದ ಹೋಗುವಾಗಲೇ ಸ್ಟಾರ್ಟ್ ಆಗಿದೆ ರಸ್ತೆಯಲ್ಲಿ ಎಲ್ಲ ದನಗಳು. ಅದೇ ರೀತಿ ಅದರ ನಂತರ ಬಡ್ಕಳ, ಸಿದ್ದಾಪುರ ಎಲ್ಲ ರೋಡಲ್ಲಿ ದನಗಳು, ಫುಲ್ ದನ ಮತ್ತು ನಾಯಿ. ಇದು ತುಂಬ ಒಂದು ಯಾಕೆಂದರೆ ಡ್ರೈವ್ ಮಾಡೋದು ತುಂಬ ಕಷ್ಟ. ಇದು ಸಡನ್ಲಿ ದನ ಬಂದು ಅಂತ ಹೇಳುವಾಗ ನಮಗೆ ಬ್ರೇಕ್ ಹಾಕಲಿಕ್ಕೆ ಆಗೋದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವ ವಿಷಯ ಅಂತೇಳಿದರೆ ನಾಯಿಗಳು, ರಸ್ತೆಯಲ್ಲಿ ಅಡ್ಡ ಬರುವ ನಾಯಿಗಳು. ಅದೇ ರೀತಿ ನಾನು ಹೇಳೋದಾದರೆ ದನಗಳು ಕೂಡ ನಮ್ಮ ಈ ಬಡ್ಕಳ ರಸ್ತೆಯಲ್ಲಿ ಹೋಗುವಾಗ, ಕುಂದಾಪುರ ಬಡ್ಕಳ ಆ ಸೈಡ್ ಹೋಗುವಾಗ ಎಲ್ಲ ರೋಡಲ್ಲಿ ದನಗಳು ತುಂಬ ಅಂತೇಳಿ ತುಂಬ, 1-2 ಅಲ್ಲ, ರಾಶಿ ಒಂದೊಂದು ಸಾರಿ 5-10 ದನಗಳು ಒಟ್ಟಿಗೆ. ಯಾಕೆಂದರೆ ಸಡನ್ಲಿ ಬ್ರೇಕ್ ಹಾಕುವಾಗೇ ಇಲ್ಲ, ಹಾಕಿದರೆ ಮತ್ತೆ ಆಕ್ಸಿಡೆಂಟ್ ಆಗುತ್ತೆ. ಅದೇ ರೀತಿ ನೋಡಿ ನಾವು ಹೋಗುವ ದಾರಿಯಲ್ಲಿ ತುಂಬ ಹೊಲ ಗದ್ದೆಗಳು ನೋಡಿ. ಗದ್ದೆಯಲ್ಲಿ ಎಲ್ಲ ಭತ್ತದ್ದು ನೇಜಿ ಎಲ್ಲ ಹಾಕಿ ಒಳ್ಳೆ ಹಸಿರು ಕಾಣ್ತಾ ಇದೆ. ಅದೇ ರೀತಿ ಎಲ್ಲರೂ ಸೀರೆ ಎಲ್ಲ ಸುತ್ತ ಕಟ್ಟಿದ್ದಾರೆ. ನವಿಲಿದು ಉಪದ್ರ ಇದಾಗೋದಕ್ಕೋಸ್ಕರ ಅವರು ಸೀರೆ ಎಲ್ಲ ಕಟ್ಟಿದ್ದಾರೆ ನೋಡಿ. ಈಗ ನಾವು ಟೋಲ್ ಗೇಟ್ ಹತ್ತಿರ ಬಂದಿದ್ದೇವೆ. ನಮಗೆ ಹೋಗುವಾಗ 2 ಟೋಲ್ ಗೇಟ್ ಪಾಸ್ ಮಾಡಲಿಕ್ಕಿತ್ತು. ಒಂದು ಸಸ್ತಾನದಲ್ಲಿ, ಇನ್ನೊಂದು ಶಿರೋರೋ ಯಾವ ಆ ಸೈಡಲ್ಲಿ ಒಂದು ಗೇಟ್ ಇತ್ತು. ಹಾಗೆ 2 ಟೋಲ್ ಗೇಟ್ ಪಾಸ್ ಮಾಡಲಿಕ್ಕಿತ್ತು ನಮಗೆ ನೋಡಿ. ಈಗ ನಾವು ಟೋಲ್ ಗೇಟ್ ಪಾಸ್ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ರಸ್ತೆ ನೋಡಿ ನಿಮಗೆ. ರಸ್ತೆಯಲ್ಲಿ ನಾವು ಹೋಗ್ತಾ ಇರುವಾಗ ದನಗಳು, ಅದೇ ರೀತಿ ನಾಯಿಗಳೆಲ್ಲ ಹೇಗೆ ರಸ್ತೆಗೆ ಅಡ್ಡ ಬರ್ತಿದ್ದೇವೆ ನೋಡಿ. ರಸ್ತೆಯಲ್ಲಿ ಕಾಣ್ಬೋದು ನೋಡಿ. ರಸ್ತೆಯಲ್ಲಿ ಹೀಗೆ ಬರ್ತಾ ಇವೆ ನೋಡಿ, ಅಡ್ಡ ಬರ್ತಾ ಇವೆ. ಸಡನ್ಲಿ ಫಾಸ್ಟ್ ಇದ್ದರೆ ಎಷ್ಟು ಕಷ್ಟ ನೋಡಿ. ಅದೇ ರೀತಿ ಇಲ್ಲಿ ನೋಡಿ ದನ ನೋಡಿ. ನಿಮಗೆ ನಾನು ಹೇಳಿದ ಪ್ರಕಾರ ನೋಡಿ ಎಷ್ಟು ದನ ಇದೆ ನೋಡಿ. ಹೇಗೆ ಈ ದನಗಳನ್ನು ಪಾಸ್ ಮಾಡಿ, ಫಾಸ್ಟ್ ಇದ್ದರೆ ಗಾಡಿ ಫಾಸ್ಟ್ ಇದ್ದರೆ ಹೇಗಿರುತ್ತೆ ನೋಡಿ. ನಮಗೆ ನಮ್ಮ ಮನೆಯಿಂದ ಜೋಗ್ ಫಾಲ್ಸಿಗೆ 160 ಕಿಲೋಮೀಟರ್ ಇತ್ತು. ರಸ್ತೆ ಸಾಧಾರಣವಾಗಿ ನಮ್ಮದು
ಸಾಧಾರಣ ಬ್ರಹ್ಮಾವರೆಲ್ಲ ಪಾಸಾಗುವ ತನಕ ಸ್ವಲ್ಪ ರಸ್ತೆ ಹಾಳಿದ್ರೂ ಕೂಡ ಅದರ ನಂತರದ ರಸ್ತೆ ತುಂಬ ಒಳ್ಳೆಯದಿತ್ತು. ಈವನ್ ಭಟ್ಕಳ ಸಿದ್ದಾಪುರ ರಸ್ತೆ ತುಂಬ ಒಳ್ಳೆಯದಿತ್ತು. ಮಿಡ್ಲಲ್ಲಿ 1 ಕಿಲೋಮೀಟರಷ್ಟು ರಸ್ತೆ ಹಾಳಿತ್ತು ಅಷ್ಟೇ. ಕಾಡಿದು ರಸ್ತೆ ಆದರೂ ಕೂಡ ರಸ್ತೆ ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ತುಂಬ ಕಾಡಲ್ಲೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿ ಗ್ರೀನರಿ. ಅದೇ ರೀತಿ ಕಾಡಲ್ಲಿ 2-3 ನೀರಿದು ಸಣ್ಣ ಸಣ್ಣ ಫಾಲ್ಸ್ ನಮಗೆ ಸಿಕ್ಕಿತ್ತು. ಅದರಲ್ಲಿ ಹೋಗುವಾಗ ಅಷ್ಟು ನೀರಿಲ್ಲದಿದ್ದರೂ ಬರುವಾಗ ತುಂಬ ನೀರಿತ್ತು. ಯಾಕೆಂತೇಳಿದರೆ ಬರುವಾಗ ತುಂಬ ಮಳೆ ಇತ್ತು, ಅದರಿಂದ ತುಂಬ ಫುಲ್ ನೀರಾಗಿ ಹರಿತಾ ಇತ್ತು ಆ ಫಾಲ್ಸ್ ಎಲ್ಲ. ನಾವೀಗ ಜೋಗ್ ಫಾಲ್ಸ್ಗೆ ರೀಚ್ ಆಗಿದ್ದೇವೆ. ಇಲ್ಲಿ ಗಾಡಿ ಒಳಗೆ ತಗೊಂಡೋಗ್ಲಿಕ್ಕೆ ಬಿಡೋದಿಲ್ಲ. ನಮಗಿಲ್ಲಿ ಟಿಕೆಟ್ ತೆಗಿಲಿಕ್ಕಿದ್ದೆ. ಒಬ್ಬರಿಗೆ 20 ರೂಪಾಯಿ ಪೇ ಮಾಡಲಿಕ್ಕೆ ಉಂಟು. ನಾವು 4 ಜನ ಇದ್ದೆವು, ಅದರಿಂದ 80 ರೂಪಾಯಿ ಪೇ ಮಾಡಿ ನನ್ನ ಹಸ್ಬೆಂಡ್ ಟಿಕೆಟ್ ತೆಗಿತಾ ಇದ್ದಾರೆ. ಇಲ್ಲಿ ಒಬ್ಬರು ಸೆಕ್ಯೂರಿಟಿ ಇದ್ದಾರೆ, ಅವರ ಹತ್ರ ಟಿಕೆಟ್ ತೋರಿಸಿ ನಾವೀಗ ಒಳಗೆ ಹೋಗ್ತಾ ಇದ್ದೇವೆ. ನಿಮಗಿಲ್ಲಿ ಕಾಣ್ಬೋದು ಫುಲ್ಲು ಮಳೆ. ನಾವಿಲ್ಲಿ ಬಂದು ರೀಚ್ ಆಗಿದ್ದೇವೆ. ನೋಡಿ, ಫುಲ್ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಜೋರು ಮಳೆ ಬರ್ತಾ ಇದೆ. ಫುಲ್ಲು ಹೊಗೆ ಹಾಗೆ ಕಾಣ್ತಾ ಉಂಟು. ಆದರೆ ನಾವು ಸ್ವಲ್ಪ ಹೊತ್ತು ನಿಂತ ನಂತರ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ನಿಮಗೆ ನೋಡ್ಬೋದು, ನೋಡಿ ಚೆನ್ನಾಗಿ ನೀರು ಬೀಳ್ತಾ ಉಂಟು. ಇಲ್ಲಿ ಯಾವಾಗಲೂ ಮಾನ್ಸೂನ್, ಈ ಮಳೆಗಾಲದಲ್ಲೇ ನೀವು ವಿಸಿಟ್ ಮಾಡಬೇಕು. ಜೂನಿಂದ ಸೆಪ್ಟೆಂಬರ್ ಒಳಗೆ ವಿಸಿಟ್ ಮಾಡಬೇಕು. ತಂದೆ ಮಗಳು ವಿಡಿಯೋ ತೆಗಿಲಿಕ್ಕೆ ಪೋಸ್ ಕೊಡ್ತಾ ಇದ್ದಾರೆ. ಈಗ ನೋಡಿ, ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಅದರಿಂದ ಸ್ವಲ್ಪ ನಿಮಗೆ ಕ್ಲಿಯರಾಗಿ ಕಾಣ್ಬೋದು. ನೀರು ಬೀಳುವ ದೃಶ್ಯ ಚೆನ್ನಾಗಿ ಕಾಣ್ಬೋದು. ಆದರೂ ಕೂಡ ಆಚೆ ಗುಡ್ಡೆಯಲ್ಲೆಲ್ಲ ಸ್ವಲ್ಪ ಹೊಗೆ ಥರ ಇದೆ ನೋಡಿ. ಒಳ್ಳೆ ಕ್ಲಿಯರ್ ಕಾಣ್ತಾ ಇದೆ, ಚೆನ್ನಾಗಿ ನೀರು ಬೀಳುವ. ಈಗ ಕೆಳಗಡೆ ಎಲ್ಲ ಹೋಗಲಿಕ್ಕೆ ಬಿಡೋದಿಲ್ಲ. ಮೊದಲೆಲ್ಲ ತುಂಬ 10-15 ವರ್ಷದ ಮೊದಲೆಲ್ಲ ಕೆಳಗೆ ತನಕ ಹೋಗಿ ನೋಡಲಿಕ್ಕೆ ಬಿಡ್ತಿದ್ರು. ಆದರೆ ಈಗ ಕೆಳಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಮೇಲಿಂದಲೇ ನಿಂತು ಈ ದೃಶ್ಯವನ್ನು ನೋಡ್ಬೋದು. ಬಟ್ ಇಲ್ಲಿ ತುಂಬ ಕಾಮಗಾರಿ ನಡೀತಾ ಇದೆ. ಕೇಬಲ್ ಕಾರ್ ಸಿಸ್ಟಮ್ ಎಲ್ಲ ಮಾಡುವ ಆಪ್ಷನ್ ಮಾಡ್ತಾ ಇದ್ದಾರೆ. ಈಗ ತುಂಬ ವರ್ಕ್ ಪ್ರೋಗ್ರೆಸ್ಸಲ್ಲಿ ಇದೆ. ಯಾಕೆಂದರೆ ಇಲ್ಲಿ ಇನ್ನೀಗ 1-2 ವರ್ಷದ ನಂತರ ಇನ್ನೂ ತುಂಬ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುವ ಚಾನ್ಸಸ್ ಇದೆ. ತುಂಬ ವರ್ಕ್ ಎಲ್ಲ ನಡೀತಾ ಉಂಟು. ಅದರಿಂದ ಇನ್ನೂ 1-2 ವರ್ಷದ ನಂತರ ಇನ್ನೂ ತುಂಬ ಚೆನ್ನಾಗಿ ಇದನ್ನು ವೀಕ್ಷಿಸುವ ಚಾನ್ಸ್ ಇದೆ. ನೋಡಿ, ಈಗ ನಿಮಗೆ ಕ್ಲಿಯರಾಗಿ ಕಾಣ್ತಾ ಉಂಟು. ಮಳೆ ಕಡಿಮೆ ಆಗಿದೆ, ಅದರಿಂದ ನೋಡಿ ಒಂದು ಕಡೆಯಿಂದ ನೀರು ಬೀಳುವಾಗ ಫುಲ್ಲು ಹೊಗೆ ಬಂದಾಗೆ ಮೇಲೆ ಬರ್ತಾ ಇದೆ ನೋಡಿ. ಮಕ್ಕಳಿಗೆ ಜೋಗ್ ಫಾಲ್ಸಿಗೆ ಬಂದು ತುಂಬ ಖುಷಿಯಾಯಿತು. ಅವರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ನನ್ನ ಶಾಲೆಯಲ್ಲಿ ಇರುವಾಗ ಒಮ್ಮೆ ವಿಸಿಟ್ ಮಾಡಿದ್ದೆ. ಅದೇ ರೀತಿ ನನ್ನ ಹಸ್ಬೆಂಡ್ ಕೂಡ ಅವರ ಮ್ಯಾರೇಜಿಗಿಂತ ಮೊದಲು ಅವರ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಒಮ್ಮೆ ವಿಸಿಟ್ ಮಾಡಿದ್ದಾರೆ ಅಂತ ಹೇಳಿದರು. ಎಲ್ಲರಿಗೆ ತುಂಬ ಖುಷಿಯಾಯಿತು. ಅದೇ ರೀತಿ ಲಿಂಗನಮುಖಿ ಡ್ಯಾಮನ್ನು ಜಸ್ಟ್ ವಿಸಿಟ್ ಮಾಡಿದೆವು. ಹತ್ತಿರ ಹೋಗಲಿಕ್ಕೆ ಬಿಡಲಿಲ್ಲ, ದೂರದಿಂದ ಜಸ್ಟ್ ಲಿಂಗನಮುಖಿ ಡ್ಯಾಮನ್ನು ಕೂಡ ನೋಡಿ ಬಂದೆವು. ನೋಡಿ, ನಿಮಗೆ ಕಾಣ್ಬೋದು ಇಲ್ಲಿ ದೂರದಿಂದ ಲಿಂಗನಮುಖಿ ಡ್ಯಾಮ್ ಇದು. ಜೋಗ್ ಫಾಲ್ಸ್ಗೆ ವಿಸಿಟ್ ಮಾಡಿ ಈಗ ವಾಪಸ್ ಮರವಂತೆ ಬೀಚ್ ಸೈಡಿಂದ ನಾವು ವಾಪಸ್ ಬರ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಟೇಕ್ ಕೇರ್.